ಭ್ರಷ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತೇಳಿ ಸಿದ್ದರಾಮಯ್ಯ. ಅವರು ಕೂಡ ಭ್ರಷ್ಟರೇ ಮೂಡಾದಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ವಿಕಾಸ ವಿರೋಧಿ, ಅಭಿವೃದ್ಧಿ ವಿರೋಧಿ, ಜನ ವಿರೋಧಿ, ರೈತ ವಿರೋಧಿ. ಮಳೆ ಬರ್ತಾ ಇದೆ, ಎಷ್ಟು ಮಳೆ ಬರ್ತಾ ಇದೆ, ಬೆಳೆ ಎಲ್ಲ ಕೊಳೆತು ಹೋಗಿದೆ. ಒಬ್ಬ ಸಚಿವರು ಎಲ್ಲೂ ಯಾವ ಜಿಲ್ಲೆಗೂ ಹೋಗಿಲ್ಲ. ಆದ್ದರಿಂದ ಈ ಸರ್ಕಾರ ಕರಪ್ಟ್ ಗವರ್ನಮೆಂಟ್, ಅನ್ಪ್ರೋಗ್ರೆಸಿವ್ ಗವರ್ನಮೆಂಟ್, ಆಮೇಲೆ ರೈತ ವಿರೋಧಿ, ದಲಿತ ವಿರೋಧಿ, ಮತ್ತೆ ಮತಾಂತರ ಮಾಡಲಿಕ್ಕೆ ಹಿಂಬಾಗಿಲ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ದಲಿತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್ ನೋಟಿಫಿಕೇಶನ್ನೆಲ್ಲ ನಾವು ನೋಡಿದ್ದೀವಿ, ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಹೊಸ ಹೊಸ ಜಾತಿಗಳನ್ನು ಸರ್ಕಾರ ಹುಟ್ಟಾಕೋದಕ್ಕೆ ಕೊಟ್ಬಿಟ್ಟಿದೆ. ಆದ್ದರಿಂದ ಈ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತೇಳಿ ಸಿದ್ದರಾಮಯ್ಯ. ಅವರು ಕೂಡ ಭ್ರಷ್ಟರೇ ಮೂಡಾದಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ವಿಕಾಸ ವಿರೋಧಿ, ಅಭಿವೃದ್ಧಿ ವಿರೋಧಿ, ಜನ ವಿರೋಧಿ, ರೈತ ವಿರೋಧಿ. ಮಳೆ ಬರ್ತಾ ಇದೆ, ಎಷ್ಟು ಮಳೆ ಬರ್ತಾ ಇದೆ, ಬೆಳೆ ಎಲ್ಲ ಕೊಳೆತು ಹೋಗಿದೆ. ಒಬ್ಬ ಸಚಿವರು ಎಲ್ಲೂ ಯಾವ ಜಿಲ್ಲೆಗೂ ಹೋಗಿಲ್ಲ. ಆದ್ದರಿಂದ ಈ ಸರ್ಕಾರ ಕರಪ್ಟ್ ಗವರ್ನಮೆಂಟ್, ಅನ್ಪ್ರೋಗ್ರೆಸಿವ್ ಗವರ್ನಮೆಂಟ್, ಆಮೇಲೆ ರೈತ ವಿರೋಧಿ, ದಲಿತ ವಿರೋಧಿ, ಮತ್ತೆ ಮತಾಂತರ ಮಾಡಲಿಕ್ಕೆ ಹಿಂಬಾಗಿಲ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ದಲಿತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್ ನೋಟಿಫಿಕೇಶನ್ನೆಲ್ಲ ನಾವು ನೋಡಿದ್ದೀವಿ, ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಹೊಸ ಹೊಸ ಜಾತಿಗಳನ್ನು ಸರ್ಕಾರ ಹುಟ್ಟಾಕೋದಕ್ಕೆ ಕೊಟ್ಬಿಟ್ಟಿದೆ. ಆದ್ದರಿಂದ ಈ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತೇಳಿ ಸಿದ್ದರಾಮಯ್ಯ. ಅವರು ಕೂಡ ಭ್ರಷ್ಟರೇ ಮೂಡಾದಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ವಿಕಾಸ ವಿರೋಧಿ, ಅಭಿವೃದ್ಧಿ ವಿರೋಧಿ, ಜನ ವಿರೋಧಿ, ರೈತ ವಿರೋಧಿ. ಮಳೆ ಬರ್ತಾ ಇದೆ, ಎಷ್ಟು ಮಳೆ ಬರ್ತಾ ಇದೆ, ಬೆಳೆ ಎಲ್ಲ ಕೊಳೆತು ಹೋಗಿದೆ. ಒಬ್ಬ ಸಚಿವರು ಎಲ್ಲೂ ಯಾವ ಜಿಲ್ಲೆಗೂ ಹೋಗಿಲ್ಲ. ಆದ್ದರಿಂದ ಈ ಸರ್ಕಾರ ಕರಪ್ಟ್ ಗವರ್ನಮೆಂಟ್, ಅನ್ಪ್ರೋಗ್ರೆಸಿವ್ ಗವರ್ನಮೆಂಟ್, ಆಮೇಲೆ ರೈತ ವಿರೋಧಿ, ದಲಿತ ವಿರೋಧಿ, ಮತ್ತೆ ಮತಾಂತರ ಮಾಡಲಿಕ್ಕೆ ಹಿಂಬಾಗಿಲ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ದಲಿತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್ ನೋಟಿಫಿಕೇಶನ್ನೆಲ್ಲ ನಾವು ನೋಡಿದ್ದೀವಿ, ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಹೊಸ ಹೊಸ ಜಾತಿಗಳನ್ನು ಸರ್ಕಾರ ಹುಟ್ಟಾಕೋದಕ್ಕೆ ಕೊಟ್ಬಿಟ್ಟಿದೆ. ಆದ್ದರಿಂದ ಈ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತೇಳಿ ಸಿದ್ದರಾಮಯ್ಯ. ಅವರು ಕೂಡ ಭ್ರಷ್ಟರೇ ಮೂಡಾದಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ವಿಕಾಸ ವಿರೋಧಿ, ಅಭಿವೃದ್ಧಿ ವಿರೋಧಿ, ಜನ ವಿರೋಧಿ, ರೈತ ವಿರೋಧಿ. ಮಳೆ ಬರ್ತಾ ಇದೆ, ಎಷ್ಟು ಮಳೆ ಬರ್ತಾ ಇದೆ, ಬೆಳೆ ಎಲ್ಲ ಕೊಳೆತು ಹೋಗಿದೆ. ಒಬ್ಬ ಸಚಿವರು ಎಲ್ಲೂ ಯಾವ ಜಿಲ್ಲೆಗೂ ಹೋಗಿಲ್ಲ. ಆದ್ದರಿಂದ ಈ ಸರ್ಕಾರ ಕರಪ್ಟ್ ಗವರ್ನಮೆಂಟ್, ಅನ್ಪ್ರೋಗ್ರೆಸಿವ್ ಗವರ್ನಮೆಂಟ್, ಆಮೇಲೆ ರೈತ ವಿರೋಧಿ, ದಲಿತ ವಿರೋಧಿ, ಮತ್ತೆ ಮತಾಂತರ ಮಾಡಲಿಕ್ಕೆ ಹಿಂಬಾಗಿಲ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗ ದಲಿತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್ ನೋಟಿಫಿಕೇಶನ್ನೆಲ್ಲ ನಾವು ನೋಡಿದ್ದೀವಿ, ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಹೊಸ ಹೊಸ ಜಾತಿಗಳನ್ನು ಸರ್ಕಾರ ಹುಟ್ಟಾಕೋದಕ್ಕೆ ಕೊಟ್ಬಿಟ್ಟಿದೆ. ಆದ್ದರಿಂದ ಈ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.